ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 12ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ರಾಣಿ ಸೂಸಿಂಗು ತಿಂತಿರ್ತಾಳೆ. ಇಲ್ಲಿ ರಾಜ ಎಷ್ಟು ಕೋಪದಲ್ಲಿ ಎದ್ದಿರೋದನ್ನ ನೋಡಿ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಮಹಾರಾಜ್ರೆ, ಇಷ್ಟೊಂದು ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದಕ್ಕೆ ಮಹಾರಾಜರು ಕೋಪದಲ್ಲಿ ಹೇಳ್ತಿರ್ತಾರೆ, ರಾಣಿಲಿಯು ಇನ್ಫ್ಲುಯೆನ್ಸ್ ಇಟ್ಕೊಂಡು ಅವ್ರ ಫ್ಯಾಮಿಲಿಯಲ್ಲಿ ಇರೋರು ಷಡ್ಯಂತ್ರ ಮಾಡಿದ್ದಾರೆ. ಡ್ಯಾಮ್ ನ ಕಟ್ಟಿ ನೀರ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಇವರು ತುಂಬಾ ಕೆಟ್ಟ ಜನ. ಇಲ್ಲಿ ಅದಕ್ಕೆ ರಾಣಿ ಸೂಸಿಂಗ್ ಕೂಡ ತಿಂತ ಹೌದು, ಇದು ತುಂಬಾನೇ ಕೆಟ್ಟ ಕೆಲಸ, ಈ ತರ ಮಾಡಬಾರ್ದಾಗಿತ್ತು. ಈ ಮತ್ತಿಗೆ ರಾಜ ಹೇಳ್ತಿರ್ತಾನೆ, ಈಗ್ಲೇ ರಾಜ ಆದೇಶನ ಜಾರಿ ಮಾಡಿ ಅವ್ರ ಫ್ಯಾಮಿಲಿಲಿ ಯಾರ್ಯಾರೆಲ್ಲ ದೊಡ್ಡವರಿದ್ದಾರೆ ಅವ್ರ ತಲೆ ಎಲ್ಲ ಈಗ್ಲೇ ಕತ್ತರಿಸಿ, ಮತ್ತೆ ಮಧ್ಯ ವಯಸ್ಸಲ್ಲಿರೋರ್ನೆಲ್ಲಾನು ಬಂದಿ ಮಾಡ್ಕೊಳ್ಳಿ. ಆಮೇಲೆ ಹೆಂಗಸರು ಯಾರಿದ್ದಾರೆ ಅವ್ರನ್ನೆಲ್ಲ ಈ ಅರಮನೆಯ ದಾಸಿಗಳನ್ನಾಗಿ ಮಾಡಿ. ಮತ್ತೆ ಇನ್ನೊಂದ್ ವಿಷಯ, ದಕ್ಷಿಣದ ಸೇನೆಗೆ ತಿಳಿಸಿ ಆ ಡ್ಯಾಮ್ ನ ಒಡೆದಾಕೋದಿಕ್ಕೆ. ಎಲ್ಲಾ ಕಡೆನೂ ಬರಗಾಲ ಅನ್ನೋದು ಕಮ್ಮಿ ಆಗ್ಬೇಕು. ಮತ್ತೆ ಅವ್ರಿಗೆ ಸಹಾಯಧನ ಏನೇನ್ ಬೇಕೋ ಅದನ್ನೆಲ್ಲ ಕಳಿಸ್ಕೊಡಿ. ಈ ಮಾತಿಗೆ ದೇವಾಂಗ್ ಹೇಳ್ತಿರ್ತಾನೆ, ಇದಕ್ಕೆಲ್ಲ ಈಗ್ಲೇ ವ್ಯವಸ್ಥೆ ಮಾಡ್ಕೋತೀವಿ ಮಹಾರಾಜ್ರೆ ಅಂತ ಅವನು ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಸೀನು ಶಿಫ್ಟ್ ಆಗಿ ರಾಣಿ ಲಿಯೋನ ತೋರಿಸ್ತಾರೆ. ರಾಜ ಆದೇಶ ಕೊಟ್ಟಿರೋದು ರಾಣಿ ಲಿಯೋಗೆ ಗೊತ್ತಾಗ್ಬಿಟ್ಟಿರುತ್ತೆ. ಇಲ್ಲಿ ಅವಳು ಫುಲ್ ಶಾಕ್ ಅಲ್ಲಿ ಎದ್ರುಕೊಂಡು, ಏನು ಪೂರ್ತಿ ನಮ್ಮ ಮಾಮನ್ ಫ್ಯಾಮಿಲಿನ ನಾಶ ಮಾಡ್ತಾರೆ, ಇಲ್ಲಾಂದ್ರೆ ದೇಶದಿಂದ ಹೊರಗಡೆ ಬಹಿಷ್ಕಾರ ಆಗ್ತಾರೆ ಅಂತ ಹೇಳಿದ್ರ. ನಂಗೆ ಈಗ್ಲೇ ಮಹಾರಾಜನ ಮೀಟ್ ಮಾಡ್ಬೇಕು. ಈಗ ರಾಜನ ದರ್ಬಾರನ್ನ ತೋರಿಸ್ತಾರೆ. ಇಲ್ಲಿ ರಾಜ ಹೇಳ್ತಿರ್ತಾರೆ, ನೀವೆಲ್ಲರೂ ಆಚೆ ಹೋಗಿ ಅಂತ. ಆಗ ರಾಣಿ ಸೂಸಿಂಗ್ ಕೂಡ ಎದ್ದೋಗ್ತಿರ್ತಾಳೆ. ಇದನ್ನ ನೋಡಿ ರಾಜ ಹೇಳ್ತಿರ್ತಾರೆ, ರಾಣಿ ಸೂಸಿಂಗ್ ನೀವು ಇಲ್ಲೇ ಇರಿ ಅಂತ. ಅದಕ್ಕೆ ರಾಣಿ ಸೂಸಿಂಗ್ ಕೇಳ್ತಿರ್ತಾಳೆ, ಏನಾಯ್ತು ಮಹಾರಾಜರೇ, ಏನಾದ್ರೂ ತೊಂದ್ರೆನಾ? ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ಈ ಸಮಸ್ಯೆ ಎಲ್ಲ ಪರಿಹಾರ ಆಗಿದ್ದು ನಿನ್ನಿಂದಾನೆ, ಹೇಳು ನಿನ್ಗೆ ಏನ್ ಬೇಕು. ಇಲ್ಲಿ ಅದಕ್ಕೆ ರಾಣಿ ಸೂಸಿಂಗು ಫುಲ್ ಡೀಪ್ ಆಗಿ ಯೋಚನೆ ಮಾಡ್ತಾ, ಏನೋ ರಿವಾರ್ಡಾ ಅಂತ ಕೇಳ್ತಿರ್ತಾಳೆ. ಅದೇ ಟೈಮಿಗೆ ರಾಣಿ ಲಿಯೋ ಅಳ್ತಾ ದರ್ಬಾರ್ಗೆ ಓಡ್ ಬಂದು ಮಂಡಿ ಊರಿ ಕೆಳಗ್ ಕುತ್ಕೋತಾಳೆ. ನಾನು ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ, ನಮ್ಮ ಮಾಮೂನ್ ಫ್ಯಾಮಿಲಿನ ಕ್ಷಮಿಸ್ಬಿಡಿ. ಇಲ್ಲಿ ರಾಜ ಫುಲ್ಲು ಕೋಪದಲ್ಲಿ, ನಿನ್ಗೆ ಎಷ್ಟು ಧೈರ್ಯ? ಇಲ್ಲಿ ರಾಣಿ ಸೂಸಿಂಗು ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಈ ರಾಣಿ ನಿಜವಾಗ್ಲೂ ಇಷ್ಟೊಂದು ದಡ್ಡಿನ? ರಾಜರು ಇನ್ನೂ ಕೋಪದಲ್ಲಿದ್ದಾರೆ, ಇವ್ರು ಬಂದು ಉರಿತಿರೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ. ರಾಣಿ ಇಲ್ಲಿಯೂ ಅಳ್ತಾ ಹೇಳ್ತಿರ್ತಾಳೆ, ಮಹಾರಾಜ್ರೆ, ನಮ್ಮ ಮಾಮನ್ಗೆ ಯಾವ್ದೇ ತರ ಕೆಟ್ಟ ಉದ್ದೇಶ ಇರ್ಲಿಲ್ಲ ಇದನ್ನೆಲ್ಲ ಮಾಡೋದಕ್ಕೆ. ಈ ಮಾತನ್ನ ಕೇಳಿ ರಾಜನ್ಗೆ ಇನ್ನೂ ಕೋಪ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಬಾಯಿ ಮುಚ್ಚು, ನಿನ್ ಪೂರ್ತಿ ಫ್ಯಾಮಿಲಿ ಇದಾರಲ್ಲ ಅವರೆಲ್ಲ ದೊಡ್ಡ ಸ್ಯಾಡಿಸ್ಟ್ಗಳು, ತುಂಬಾ ಸ್ವಾರ್ಥಿಗಳು, ನಿನ್ಗೂ ಕೂಡ ಕರುಣೆ ದಯೆ ಅನ್ನೋದು ಒಂಚೂರು ಇಲ್ಲ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.